ಬಲ ಮಗ್ಗುಲಲ್ಲಿ ಒಂದು ಸ್ವರ ಹೊರಡುತ್ತದೆ. ಇದು ನಿಮ್ಮ ಮೆದುಳಿನ ಮುಖಟ ಚಕ್ರದ ಮೂಲಕ ಇಡೀ ದೇಹದ ನರ ನಾಡಿಯ ಮೂಲಕ ಸಂಚರಿಸಿ ನಿಮ್ಮಲ್ಲಿರುವ ನೆಗೆಟಿವಿಟಿಯನ್ನು ಹೊರಹಾಕುತ್ತದೆ ಮತ್ತು ಏಕಾಗ್ರತೆಯನ್ನು ಪ್ರತಿಬಿಂಬಗೊಳಿಸುತ್ತದೆ. ನಿಮ್ಮ ಆತ್ಮವನ್ನು ಎಚ್ಚರಿಸಿದ ಅನುಭವ ನಿಮಗುಂಟಾಗುತ್ತದೆ. ಆದ್ದರಿಂದ ಪ್ರತಿ ಬಾರಿಯೂ ಗಂಟೆಯನ್ನು ಬಾರಿಸಿದ ನಂತರ ಓಂಕಾರ ನಾದದ ಅಲೆಗಳು ಹೋಗುವವರೆಗೂ ಅದರ ಕೆಳಗಡೆ ನಿಲ್ಲಬೇಕು. ಇದರಿಂದ ನಿಮ್ಮ ಪಾಸಿಟಿವ್ ಎನರ್ಜಿ ಉತ್ಪತ್ತಿಯಾಗುತ್ತದೆ. ನಂತರ ಶುದ್ಧ ಮನಸ್ಸಿನಿಂದ ಪೂಜೆ ಸಲ್ಲಿಸಬಹುದು. ಇನ್ನು ಗಂಟೆಯ ಬಗ್ಗೆ ಹೇಳಬೇಕೆಂದರೆ, ಗಂಟೆಯ ನಾಲಿಗೆಯಲ್ಲಿ ಸರಸ್ವತಿ, ಮುಖದಲ್ಲಿ ಬ್ರಹ್ಮನು, ಹೊಟ್ಟೆಯಲ್ಲಿ ರುದ್ರನು, ದಂಡದಲ್ಲಿ